ನಮಸ್ಕಾರ. ನಾನಿವತ್ತು ಮನೇಲಿ ಹೇಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಒಂದು ಬೌಲ್ನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದೇ ಬೌಲ್ನ ಸಮ ಪ್ರಮಾಣದಲ್ಲಿ ನಾನು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಇದಕ್ಕೆ ಎಳೆ ಕಡ್ಡಿಯಾಗಿರುವಂಥ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಅದು ಸಹ ಎಳೆ ಕಡ್ಡಿ ಇರುವಂಥದ್ದನ್ನು ಆರಿಸಿ ನೋಡಿ ತೊಗೊಂಡಿದ್ದೀನಿ. ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಸೋಂಪು, ಚಕ್ರ ಮೊಗ್ಗು ಇದಿಷ್ಟು ನಾನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡು ನಾನು ಮಿಕ್ಸಿನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತೀನಿ. ವೆಜ್ಜು ನಾನ್ ವೆಜ್ ಎರಡಕ್ಕೂ ಸಹ ಯೂಸ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಟೈಮ್ ಮಕ್ಕಳು ಸ್ಕೂಲ್ ಬಾಕ್ಸಿಗೆ ಪಲಾವ್ ಮಾಡಬೇಕಾ, ಬೆಳ್ಳುಳ್ಳಿ ಸುಲಿಬೇಕಾ ಅನ್ನೋ ಬದಲು ಒಂದು ಸತಿ ಸ್ಟೋರೇಜ್ ಮಾಡಿಟ್ಕೊಳ್ತು ಅಂದರೆ ಒಂದು 15 ದಿವಸದವರೆಗಂತೂ ಬಂದೇ ಬರುತ್ತೆ. ಅಂಗಡಿಲಿ ತಂದು ಮಾಡೋದಕ್ಕಿಂತ ಮನೇಲೇ ನಾವೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ಥರ ನಾನು ಸ್ಟೋರೇಜ್ ಮಾಡಿ ಇಟ್ಕೊಳ್ತೀನಿ. ನನಗೂ ಹೆಚ್ಚು ಕಮ್ಮಿ 1 ವಾರ ಆದರೂ ಬಂದೇ ಬರುತ್ತೆ. ವೆಜ್ ಆರ್ ನಾನ್ ವೆಜ್ ಎರಡಕ್ಕೂ ಸಹ ಯೂಸ್ ಆಗುತ್ತೆ. ಥ್ಯಾಂಕ್ ಯು.